ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆಯುತ್ತಾ ಇರುವುದನ್ನು ಕಂಡಂತ ಪೇತ್ರನು, ಸ್ವಾಮಿ, ನಾನು ಕೂಡ ಸಮುದ್ರದ ಮೇಲೆ ನಡೆಯುವಂತೆ ಅಪ್ಪಣೆ ಕೊಡು ಎಂಬುದಾಗಿ ಕೇಳಿದನು. ಯೇಸು ಕ್ರಿಸ್ತನು ಬಾ ಅಂದ ಕೂಡಲೇ ದೋಣಿಯಿಂದ ಇಳಿದು ಸಮುದ್ರದ ಮೇಲೆ ನಡೆಯುವುದಕ್ಕೆ ಆರಂಭಿಸಿದನು. ಅಂದರೆ ಯೇಸು ಕ್ರಿಸ್ತನು ಮಾಡುತ್ತಾ ಇರುವುದಾದರೆ ಆತನ ಮಾತಿನ ಆಧಾರದ ಮೇಲೆ ನಾನು ಕೂಡ ಮಾಡುವುದಕ್ಕೆ ಸಾಧ್ಯ ಎಂಬಂಥ ಒಂದು ಮನಸ್ಥಿತಿ ಪೇತ್ರನಲ್ಲಿ ಇತ್ತು. ನಮ್ಮ ಜೀವಿತಗಳಲ್ಲಿ ಕೂಡ ಇಂಥ ಒಂದು ಮನಸ್ಥಿತಿ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಯೇಸು ಕ್ರಿಸ್ತನು ಪರಿಶುದ್ಧವಾಗಿ ಜೀವಿಸಿರುವುದಾದರೆ, ಲೋಕವನ್ನು ಜಯಿಸಿರುವುದಾದರೆ, ಸೈತಾನ್ನ ತಲೆಯನ್ನು ಜಜ್ಜಿರುವುದಾದರೆ ನನಗೂ ಕೂಡ ಸಾಧ್ಯ. ಆತನು ಕೊಟ್ಟಿರುವಂಥ ವಾಗ್ದಾನಗಳನ್ನು, ಆತನ ಬಾಯಿಂದ ಬಂದಂಥ ಮಾತುಗಳನ್ನು ಆಧಾರವಾಗಿಟ್ಟುಕೊಂಡು ನಾನು ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ನೀವು ಯಾವಾಗ ತೀರ್ಮಾನಿಸುತ್ತೀರೋ ಆಗ ನಿಮ್ಮ ಜೀವಿತವೇ ಬದಲಾಗಲಿದೆ. ಜಯದ ಮೇಲೆ ಜಯವನ್ನು ಹೊಂದುತ್ತಾ ಕರ್ತನಿಗೋಸ್ಕರ ಸಾಧಿಸುವವರಾಗಿ ಬದಲಾಗುತ್ತೀರಾ?